ಗ್ಯಾರಂಟಿ ನ್ಯೂಸ್ಗೆ 1 ವರ್ಷದ ಸಂಭ್ರಮಾಚರಣೆಯನ್ನು ಸಹ ಆಚರಣೆ ಮಾಡ್ಕೊಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾನು ಈಗ ಗ್ಯಾರಂಟಿ ಟಿವಿಯ ಒಂದು ಕ್ರೈಮ್ ಬ್ಯೂರೋ ಹೆಡ್ ಆಗಿ ನನ್ನನ್ನು ತೆಗೆದುಕೊಂಡು ನಾನು ಕಳೆದ 6-7 ತಿಂಗಳಿಂದ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ನನ್ನ ಅವಧಿಯಲ್ಲಿ ಜೊತೆಗೆ ನನ್ನ ತಂಡದಲ್ಲಿರ್ತಕ್ಕಂಥ ಸದಸ್ಯರು ಅಷ್ಟೇ ಇರ್ತಕ್ಕಂಥ ಕ್ರೈಮ್ ರಿಪೋರ್ಟರ್ಸ್ ಏನಿದ್ದಾರೆ ಅವರು ಸಹ ಒಳ್ಳೊಳ್ಳೆ ಸುದ್ದಿಗಳನ್ನು ತರ್ತಕ್ಕಂಥದ್ದು, ಜೊತೆಗೆ ನೊಂದಂಥ ಜನಕ್ಕೆ ನ್ಯಾಯ ಕೊಡಿಸುವಂಥ ಕೆಲವೊಂದು ಸುದ್ದಿಗಳನ್ನು ತಂದು ಸಾಮಾಜಿಕ ಬದಲಾವಣೆ ತರುವಂಥ ಕೆಲಸಗಳನ್ನು ಸಹ ಮಾಡಿದ್ದಾರೆ. ಇನ್ನು ನನ್ನ ತಂಡದ ಸದಸ್ಯರ ಬಗ್ಗೆ ಹೇಳೋದಾದರೆ ಅಜಯ್ ಕುಮಾರ್ ಈತ ಇಲ್ಲಿಗೆ ಸೇರೋದಕ್ಕಿಂತ ಮುಂಚಿತವಾಗಿ ಬೇರೆ ಬೇರೆ ಚಾನಲ್ಗಳಲ್ಲೂ ಸಹ ಕ್ರೈಮ್ ರಿಪೋರ್ಟರ್ ಆಗಿ ಕೆಲಸ ಮಾಡ್ತದೆ. ಈಗ ಸದ್ಯ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಆಗಿ ನನ್ನ ತಂಡದಲ್ಲಿ ಇರ್ತಕ್ಕಂಥದ್ದು. ಮತ್ತೊಬ್ಬ ಗಿರೀಶ್ ಅಂತಕ್ಕಂಥವ್ರು ಈತ ವಿದ್ಯಾಭ್ಯಾಸ ಮುಗಿಸಿ ಒಂದು ಸ್ಥಳೀಯ ಲೋಕಲ್ ಚಾನಲ್ ಕೆಲಸ ಮಾಡ್ತಾ ಇದೆ. ಈಗ ಸದ್ಯ ನಮ್ಮ ತಂಡವನ್ನು ಸೇರ್ಪಡೆ ಮಾಡ್ಕೊಂಡಿರ್ತಕ್ಕಂಥ ಹೊಸ ಹುಡುಗ. ಇಲ್ಲಿ ಕ್ರೈಮ್ ಒಂದು ಫೀಲ್ಡ್ಗೆ ಹೊಸದಾದರೂ ಸಹ ಒಂದು ಸುದ್ದಿಗಳನ್ನು ಹುಡುಕೋದಿರ್ಬೋದು, ಅದನ್ನು ಯಾವ ರೀತಿಯಾಗಿ ಪಾಯಿಂಟ್ಸ್ ಮಾಡಿ ಹಾಕಬೇಕು, ಲೈವ್ ಕೊಡೋದಿರ್ಬೋದು, ಅವೆಲ್ಲವನ್ನು ಆದಷ್ಟು ಬೇಗ ಕಲಿತುಕೊಂಡು ಒಂದು ಇಲ್ಲಿ ನಮ್ಮ ಚಾನಲ್ನಲ್ಲಿ ಒಂದು ಹೆಸರನ್ನು ಗಳಿಸ್ಕೊಂಡಿದ್ದಾರೆ. ಇನ್ನು ಅಜಯ್ ಕುಮಾರ್ ನಾನು ಆಗಲೇ ಹೇಳಿದಾಗೆ ಬೇರೆ ಬೇರೆ ಚಾನಲ್ಗಳಲ್ಲೂ ಕೆಲಸ ಮಾಡಿದ್ದಾನೆ. ನಾನು ಅವರ ಬಗ್ಗೆ ಹೇಳೋದಕ್ಕಿಂತ ಮುಂಚಿತವಾಗಿ ಅವರಿಂದಲೇ ಗ್ಯಾರಂಟಿ ನ್ಯೂಸ್ನಲ್ಲಿ ಕೆಲಸ ಮಾಡಿದಿರ್ಬೋದು, ಅವರ ಅನುಭವ ಜೊತೆಗೆ ಅವರಿಗೆ ತೃಪ್ತಿ ತರುವಂಥ ಕೆಲಸ ಏನೇನು ಮಾಡಿದ್ದಾರೆ, ಇಲ್ಲಿ ಯಾವ ವರದಿ ಅನ್ನೋದ್ರ ಬಗ್ಗೆ ಅವರೇ ಮುಂದೆ ಹೇಳ್ತಾ ಹೋಗ್ತಾರೆ. ನಾನು ಗ್ಯಾರಂಟಿ ನ್ಯೂಸ್ಗೆ ಬಂದೊಂದು 10 ತಿಂಗಳು ಕಳೀತಾ ಇದೆ. ಇನ್ನು ಈ ಒಂದು ಸಂದರ್ಭದಲ್ಲಿ 1 ವರ್ಷ ಕಂಪ್ಲೀಟ್ ಮಾಡ್ತಿರೋದ್ರಿಂದಾಗಿ ಸಾಕಷ್ಟು ಖುಷಿ ಇದೆ ಅಂತಲೇ ಹೇಳ್ಬೋದು. ಅಂದರೆ ಒಂದು ಒಳ್ಳೆಯ ಅವಕಾಶ ಕೊಡ್ತು ನನಗೂ ಕೂಡ. ಸೊ ಹೀಗಾಗಿ ನಾನು ಕೂಡ ಕ್ರೈಮ್ ರಿಪೋರ್ಟರ್ ಆಗೂ ಕೂಡ ಕೆಲಸ ಮಾಡ್ತಾ ಇದ್ದೀನಿ. ಸೊ ಹೀಗಾಗಿ ನನಗೆ ಅವಕಾಶ ಮಾಡಿಕೊಟ್ಟಂಥ ಪ್ರತಿಯೊಬ್ಬರಿಗೂ ಕೂಡ, ಈ ಒಂದು ಸಂಸ್ಥೆಯ ಮುಖ್ಯಸ್ಥರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈ ಒಂದು ಆ್ಯನಿವರ್ಸರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ ಎಲ್ಲರಿಗೂ. ನಾನು ಗಿರೀಶ್ ವಸಿಷ್ಠ, ಇಲ್ಲಿ ಕ್ರೈಮ್ ರಿಪೋರ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸುಮಾರು 6 ತಿಂಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಬೇರೆ ಕಡೆ ಕೆಲಸ ಮಾಡ್ಕೊಂಡು ಬಂದಿದ್ದೆ. ಇಲ್ಲಿ ಈ ಒಂದು ಟೀಮ್ ಏನಿದೆ ನನ್ನನ್ನು ಗುರುತಿಸಿ ನೀನು ನಿಜವಾಗ್ಲೂ ಏನಾದರೂ ಮಾಡ್ತೀಯಾ ಈ ಒಂದು ಫೀಲ್ಡಲ್ಲಿ ಅಂತ ಹೇಳಿ ಮಂಜುನಾಥ್ ಸರ್ ಆಗಿರ್ಬೋದು, ಅದೇ ರೀತಿ ಸತೀಶ್ ಸರ್ ಆಗಿರ್ಬೋದು, ಅದೇ ರೀತಿ ಇನ್ಪುಟ್ ಹೆಡ್ ಆಗಿರ್ಬೋದು, ಅದೇ ರೀತಿ ಶಿವಸ್ವಾಮಿ ಸರ್ ಆಗಿರ್ಬೋದು, ಎಲ್ಲರೂ ಕೂಡ ಒಂದು ಉತ್ತಮವಾದ ಸಪೋರ್ಟನ್ನು ಮಾಡಿದ್ದಾರೆ. ಅದೇ ರೀತಿ 1 ವರ್ಷ ತುಂಬ್ತಾ ಇದೆ ಗ್ಯಾರಂಟಿ ನ್ಯೂಸ್ಗೆ. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಸಾಧನೆಗಳನ್ನು ಗ್ಯಾರಂಟಿ ನ್ಯೂಸ್ ಮಾಡಿದೆ ಅಂತಲೇ ಹೇಳಬೇಕು. ಸ್ಯಾಟಲೈಟ್ ಚಾನೆಲ್ ಅಂತಂದರೆ ಅಷ್ಟು ಸುಲಭವಾಗಿ ಸುದ್ದಿಗಳನ್ನು ಹುಡುಕೋದಾಗಿರ್ಬೋದು, ಅದೇ ರೀತಿ ಜನಪರ ಕೆಲಸಗಳನ್ನ ಮಾಡೋದು ಅಷ್ಟು ಸುಲಭ ಅಲ್ಲ. ಆದರೆ ಗ್ಯಾರಂಟಿ ನ್ಯೂಸ್ ಕೇವಲ 1 ವರ್ಷದ ಅವಧಿಯಲ್ಲಿ ಸಾಕಷ್ಟು ಅಚೀವ್ಮೆಂಟನ್ನು ಮಾಡಿದೆ. ಹೀಗಾಗಿ ಮುಂದೆ ಸಾಧಿಸೋದು ಕೂಡ ಸಾಕಷ್ಟಿದೆ. ಸೊ ಆಲ್ ದ ಬೆಸ್ಟ್ ಗ್ಯಾರಂಟಿ ನ್ಯೂಸ್. ಎಲ್ಲರಿಗೂ ನಮ್ಮ ಕ್ರೈಮ್ ತಂಡದ ವತಿಯಿಂದ 1 ವರ್ಷದ ಏನು ಸಂಭ್ರಮಾಚರಣೆ ಇದು ಮಾಡ್ತಾರೆ, ಹ್ಯಾಪಿ ಆ್ಯನಿವರ್ಸರಿ.